ನಮಸ್ಕಾರ. ಎಲ್ರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ. ನಾನಿವತ್ತು ಹುಬ್ಳಿಯ ಕಲ್ಗಟ್ಟಿಯಲ್ಲಿದ್ದೀನಿ. ಕಲ್ಗಟ್ಟಿ ಅನ್ನೋ ಒಂದು ಊರಲ್ಲಿ ನಮ್ಮ ಪರಿಚಯಸ್ಥರು ಒಂದು ತೋಟನ ರೆಡಿ ಮಾಡ್ತಾಯಿದ್ದಾರೆ. ಸೊ ಒಂದಿಷ್ಟು ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ತೋಟ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆಗೆ ನಾನು 9 ದಾಯದಂತೆ ಗಿಡಗಳನ್ನ ಸಂಯೋಜನೆ ಮಾಡೋಕ್ಕೆ ಕೇಳಿದ್ದೆ. ಬಟ್ ಒಂದಿಷ್ಟು ಮಿಸ್ಟೇಕ್ ಆಗಿ ಪೂರ್ವದಿಂದ ಪಶ್ಚಿಮಕ್ಕೆ 8 ಆಗಿದೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ 9 ದಾಯದಲ್ಲಿ ಅಡಿಕೆಯನ್ನು ಸಂಯೋಜನೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಒಂದಿಷ್ಟು ದ್ವಿದಳ ಧಾನ್ಯಗಳನ್ನ ಎರಚಿಬಿಟ್ಟು ಫ್ಲವರ್ ಅಂದರೆ ಹೂವು ಬರುವ ಸಮಯದಲ್ಲಿ ರೋಟೋವೇಟರ್ ಹೊಡಿಸಿ ಒಂದಿಷ್ಟು ಸಾವಯವ ಅಂಶವನ್ನು ತೋಟಕ್ಕೆ ಬರುವಾಗ ಮಾಡಿಕೊಂಡು ತದನಂತರ ತೋಟನ ರೆಡಿ ಮಾಡಿರೋದು. ಇದೊಂದಿಷ್ಟು ಕಪ್ಪು ನೆಲ ಇದೆ, ಒಂದಿಷ್ಟು ಜೇಡಿ ಥರ, ಅಂದರೆ ನಿಮಗೆ ಸೂಕ್ಷ್ಮವಾಗಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಜೇಡಿ ಥರ ಇದೆ ಅಂತೇಳ್ಬಿಟ್ಟು. ಸೊ ಇದನ್ನು ನಾವು ಈಗ ಸಾವಯವ ಕೃಷಿಗೆ ಪರಿವರ್ತನೆ ಮಾಡಿ ತೋಟದಲ್ಲಿ ಸಾಕಷ್ಟು ಕುಂದುಕೊರತೆಗಳಿದೆ. ಇದಕ್ಕೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತಬಿಟ್ಟು ಒಂದಿಷ್ಟು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ಬೋದು 8, 9ರಂತೆ 4 ಅಡಿಕೆ, 2 ಅಡಿಕೆ ಗಿಡಗಳ ಮಧ್ಯೆ ಒಂದು ಬಾಳೆಯನ್ನು ಹಾಕಿದ್ದಾರೆ. ಬಾಳೆ ಇದು ಏಲಕ್ಕಿ ಬಾಳೆ. ಸೊ ನರ್ಸರಿಯಿಂದ ತಂದಿರೋದು. ಈಗ ಸುಮಾರು 20 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಇರೋದ್ರಿಂದ ಒಂದಿಷ್ಟು ಸಮಸ್ಯೆ ಆಗಿದೆ. ಅದಕ್ಕೆಲ್ಲ ಏನೇನು ಬೇಕಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಹೇಳ್ತೀನಂತೆ. ಮತ್ತು ಪಪಾಯ ನಂಬರ್ 15 ಅಂತ ಹೇಳ್ಬಿಟ್ಟು ಪಪಾಯ ತಂದುಬಿಟ್ಟು ಹಾಕಿದ್ದಾರೆ. 2 ಪಪಾಯ. ಈ 2 ಪಪಾಯಗಳ ಮಧ್ಯೆ ಇಲ್ಲಿ ನುಗ್ಗಿ ಬೀಜ ಬರುತ್ತೆ. ನಾನು ನನ್ನ ತೋಟದಲ್ಲೇ ಬೆಳೆದಿರ್ತಕ್ಕಂಥ ನುಗ್ಗಿ ಬೀಜಗಳನ್ನ ಇವ್ರಿಗೆ ಕೊಟ್ಟಿದ್ದೆ. ಅವರು ನರ್ಸರಿ ಮಾಡ್ಕೊಂಬಿಟ್ಟು ಬೀಜ ಮಾಡ್ಕೊಂಡಿದ್ದಾರೆ, ಸಸಿ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ವೀಕಲ್ಲಿ ಒಂದಿಷ್ಟು ನುಗ್ಗಿ ಸಸಿಗಳನ್ನು ನಾಟಿ ಮಾಡ್ತಾರೆ. ಮತ್ತು ಇಲ್ಲಿ ಮಣ್ಣು ಅಷ್ಟೊಂದು ಫಲವತ್ತತೆ ಇಲ್ಲ. ಮತ್ತು ಇಲ್ಲಿ ಕೆರೆ ಸಮೀಪ ಇರೋದ್ರಿಂದ ಇಲ್ಲಿ ನೀರಿಂದು ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಅಂದರೆ ಸಮಸ್ಯೆ ಇನ್ ದ ಸೆನ್ಸ್ ಮಳೆಗಾಲದಲ್ಲಿ ಯಥೇಚ್ಛಾಗಿ ನೀರು ನಿಲ್ಲುತ್ತೆ. ಹಾಗಾಗ್ಬಿಟ್ಟು ಇದಕ್ಕೆ ಎಷ್ಟು ಸಾವಯವ ತ್ಯಾಜ್ಯಗಳನ್ನು ಒದಗಿಸ್ತಾ ಹೋಗ್ತೀವೋ ಅಷ್ಟು ಭೂಮಿನ ನಾವು ಫಲವತ್ತತೆ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಈಗ ಪ್ರಾರಂಭಿಕ ಹಂತದಲ್ಲಿ ನಾವು ಈಗ ಇದರ ಒಳಗಡೆ, ತೋಟದ ಒಳಗಡೆ ಎಲ್ಲ ಥರದ ತರಕಾರಿಗಳನ್ನು ಮತ್ತು ಸೋಯಾಬೀನನ್ನು ಬೆಳೆಯೋದಕ್ಕೆ ಒಂದಿಷ್ಟು ಆಲೋಚನೆ ಮಾಡ್ತಾಯಿದ್ದೀವಿ. ಅದನ್ನು ನಾನು ಯಾವ್ಯಾವ ರೀತಿ ಹಾಕಿದ್ದೀವಿ ಏನಂತಬಿಟ್ಟು ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಈ ಸದ್ಯದ ಸ್ಥಿತಿಯಲ್ಲಿ ನಾವು ಅಡಿಕೆ, ಬಾಳೆ, ಪಪ್ಪಾಯ ಮತ್ತು ನುಗ್ಗಿಯನ್ನು ನಾಟಿ ಮಾಡ್ಕೊತೀವಿ. ಇನ್ನೂ ಒಂದು ಸುಮಾರು 8ರಿಂದ 10 ದಿನ ಆದ ನಂತರ ಒಮ್ಮೆ ಇದನ್ನು ಉಳುಮೆ ಮಾಡಿಸಿ ತೋಟವನ್ನು ಇದರಲ್ಲಿ ತರಕಾರಿ ಸಂಯೋಜನೆ ಮಾಡೋಣ ಅಂತಬಿಟ್ಟು ಒಂದಿಷ್ಟು ಆಲೋಚನೆ ಇದೆ. ಯಾಕಂದರೆ ಪ್ರಾರಂಭಿಕ ಹಂತದಲ್ಲಿ ಒಂದು 5ರಿಂದ 6 ತಿಂಗಳು ಸೂರ್ಯನ ಬೆಳಕು ಭೂಮಿಗೆ ಬೀಳೋದ್ರಿಂದ ಆ ಜಾಗದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ನಾವು ಬೆಳೆಯೋದ್ರಿಂದ ಒಂದಿಷ್ಟು ಹುಲ್ಲನ್ನು ಕಂಟ್ರೋಲ್ ಮಾಡ್ಬೋದು. ನಾವು ನೈಸರ್ಗಿಕ ಕೃಷಿಯಲ್ಲಿ ಹುಲ್ಲನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಆ ಜಾಗದಲ್ಲೇ ಬೇರೆ ಯಾವುದಾದ್ರೂ ಒಂದು ಪದಾರ್ಥಗಳನ್ನು ಬೆಳಿಬೇಕು. ಸೊ ಆ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಹುಲ್ಲನ್ನು ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಎಲ್ಲ ರೀತಿಯ ತರಕಾರಿ ಸಸಿಗಳನ್ನು ಇಲ್ಲಿ ಹಾಕ್ತೀವಿ. 1ನೇದು. 2ನೇದು, ಇಷ್ಟೊಂದು ಗಿಡಗಳನ್ನ ಸಂಯೋಜನೆ ಮಾಡಿದ ಮೇಲೆ ಯಾವುದೇ ರೀತಿಯ ಕೆಮಿಕಲ್ನ ಬಳಸ್ದಲೆ, ರಾಸಾಯನಿಕ ಗೊಬ್ಬರವನ್ನು ಬಳಸ್ದಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ನಾವು ಇದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ನಮಗೆ ಅತಿ ದೊಡ್ಡ ಚಾಲೆಂಜ್ ಆಗಿದೆ. ಸೊ ಅದಕ್ಕೋಸ್ಕರನೇ ಅದಕ್ಕಂತಬಿಟ್ಟು ಒಂದಷ್ಟು ಟಿಪ್ಪಣಿ ಮಾಡ್ಕೊಂಬಿಟ್ಟು ಇದಕ್ಕೆ ಪ್ರತಿ ವಾರಕ್ಕೆ ಜೀವಾಮೃತ, ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸರ್ ಮತ್ತು ಬಿಲ್ವ ರಸಾಯನ, ಫಿಶ್ ಅಮಿನೋ ಆ್ಯಸಿಡ್, ಈ ಥರ ಸುಮಾರು ಒಂದು 106 ಬಗೆ ಇದೆ. ಸೊ ಅದನ್ನು ಹಂತತ್ವ ಕೊಟ್ಕೊತ ಹೋಗಿ ಎಲ್ಲ ಗಿಡಗಳಿಗೂ ತನಗೆ ಬೇಕಾದಂಥ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕಂತಬಿಟ್ಟು ಒಂದಿಷ್ಟು ಇದನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಮತ್ತು ನನ್ನ ತೋಟದಲ್ಲಿ ಏನೇನು ಮಾಡೋಕ್ಕಾಗಿಲ್ವೋ, ಯಾವುದಾದ್ರು ಮೈನಸ್ ಇದೆಯೋ ಅದೆಲ್ಲದನ್ನು ಕೂಡ ಇಲ್ಲಿ ಮಾಡಿ ಇನ್ನೂ ಈ ತೋಟನ ಅತ್ಯುತ್ತಮವಾಗಿ ಯಾವ ರೀತಿ ಮಾಡ್ಬೋದು ಅಂತಬಿಟ್ಟು ಪ್ರಯತ್ನ ಪಡ್ತಾಯಿದ್ದೀವಿ. ಇನ್ನೊಂದು ಇದ್ರ ಸುತ್ತಲೂ ಈಗ ಚೆಂಡುವನ ಸಸಿ ನಾಟಿ ಮಾಡ್ತಾಯಿದ್ದೀವಿ. ಮತ್ತು ಔಡ್ಲ ಗಿಡನ ತಂದುಬಿಟ್ಟು ಔಡ್ಲ ಬೀಜನ ಹಾಕ್ತಾಯಿದ್ದೀವಿ. ಯಾಕಂದರೆ ಅದಿರೋದ್ರಿಂದ ನಮಗೆ ಶತ್ರು ಕೀಟಗಳು ಅಲ್ಲಿ ಬಂದು ಆ ಔಡ್ಲದ ಎಲೆನ ತಿನ್ನೋದ್ರಿಂದ ನಮಗೆ ನಮ್ಮ ಮುಖ್ಯವಾದ ಬೆಳೆಗಳಿಗೆ ಹಾನಿ ಆಗದಂತೆ ಮಾಡಲಿಕ್ಕೆ, ಮತ್ತು ಚೆಂಡು ಹೂವನ್ನು ಹಾಕೋದ್ರಿಂದ ಒಂದಿಷ್ಟು ಸಮಸ್ಯೆಗಳು ಬರೋದನ್ನ ನಾವು ನಿವಾರಣೆ ಮಾಡ್ಕೋಬೋದು. ಪರಾಗಸ್ಪರ್ಶವನ್ನು
ಅಂದರೆ ಜೇನುಹುಳುಗಳನ್ನು ನಾವು ಆಕರ್ಷಣೆ ಮಾಡ್ಬೋದು. ಈ ರೀತಿ ಒಂದಿಷ್ಟು ಏನೇನು ಬದಲಾವಣೆ ಮಾಡ್ಕೊಳಕ್ಕಾಗುತ್ತೋ ಪ್ರತಿಯೊಂದನ್ನು ಕೂಡ ಈ ತೋಟದಲ್ಲಿ ಮಾಡುವ ಪ್ರಯತ್ನ ನಿರಂತರವಾಗಿರುತ್ತೆ. ಈಗ ಮೊದಲೇ ಹಂತದಲ್ಲೇ ಈಗ ಸಸಿಗಳನ್ನು ನಾಟಿ ಮಾಡಿ ಸುಮಾರು 10ರಿಂದ 15 ದಿನ ಆಗಿದೆ. ಜೀವಾಮೃತವನ್ನು ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಒಂದು ಸಮಸ್ಯೆ ಏನಂದರೆ, ಯಾವುದೇ ಕಾರಣಕ್ಕೂ ನಾವು 5 ಲೇಯರ್ ಮಾಡಲ್ ಇಲ್ಲ ಮಲ್ಟಿ ಲೇಯರ್ ಪದ್ಧತಿನ ಅನುಸರಿಸ್ತೀವಿ ಅಂತಂದರೆ ಆಗ ಅಡಿಕೆ ಆಗಲಿ ಯಾವುದೇ ಗಿಡಗಳಾಗಲಿ ಅಂತರ ಸುಮಾರು 9 ಇರಬೇಕು, ಕನಿಷ್ಠ ಕಡಿಮೆ 10 ಇದ್ದರೂ ಓಕೆ. ಬಟ್ ಇಲ್ಲಿ 8-9 ಆಗಿದೆ. ಅದೊಂದು ಸಮಸ್ಯೆ ಆಗಿದೆ. ಯಾಕಂದರೆ ನೀವು ಗಿಡಗಳ ಅಂತರ ಕಡಿಮೆ ಇದ್ದಾಗ ಅದಕ್ಕೆ ಬೇಕಾದ ಗಾಳಿ, ಬೆಳಕು, ತೇವಾಂಶ ಇದು ಸರಿಯಾದ ರೀತಿಯಲ್ಲಿ ಬರಲ್ಲ. ಸೊ ಆವಾಗ ನಾವು ಇದು ಯಾವುದನ್ನು ಕೂಡ ಒದಗಿಸ್ಕೊಡೋಕ್ಕಾಗಲ್ಲ. ಸೊ ಅದು ಒಂದು ಸಮಸ್ಯೆನ ನಾವು ಇಲ್ಲಿ ಎದುರಿಸ್ಬೇಕಾಗತ್ತೆ. ಅಷ್ಟು ಬಿಟ್ಟರೆ ತೋಟ ಈಗ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನ, ಹಣ್ಣಿನ ಗಿಡಗಳು ಅಂದರೆ ಬಾಳೆ, ಪಪ್ಪಾಯ, ಅಡಿಕೆ, ನುಗ್ಗೆ ಇರೋದ್ರಿಂದ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಸಮಾನಾಂತರ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋದೇ ನಮ್ಮ ದೊಡ್ಡ ಚಾಲೆಂಜು. ಯಾಕಂದರೆ ಯಾವುದೇ ರೀತಿಯ ಆರ್ಗಾನಿಕ್ ಪ್ರಾಡಕ್ಟ್ಸ್ನ ಕೂಡ ಹೊರಗಡೆಯಿಂದ ತರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಪ್ರತಿಯೊಂದನ್ನು ಕೂಡ ನಾವು ಉತ್ಪಾದನೆ ಮಾಡಿಕೊಂಡು ಗಿಡಗಳಿಗೆ ಅದಕ್ಕೆ ಬೇಕಾದ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದರಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಮತ್ತು ಏನು ಇಂಪ್ರೂವೈಸೇಷನ್ ಆಗಿದೆ ಅಂತಬಿಟ್ಟು ನಾನು ನೆಕ್ಸ್ಟ್ ಮತ್ತೆ ಈ ತೋಟಕ್ಕೆ ವಿಸಿಟ್ ಕೊಟ್ಟಾಗ ವಿಸ್ತಾರಣವಾಗಿ ಹೇಳ್ತೀನಿ. ಈಗ ಯಾವ್ಯಾವ ಪೋಷಕಾಂಶಗಳು ಕೊಡಬೇಕು ಅಂತಲೂ ಕೂಡ ನಾವು ಒಂದು ಲಿಸ್ಟ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ ಅವ್ರಿಗೆ. ಅದರದ್ದು ಇಂಪ್ರೂವೈಸೇಷನ್ ಅಂದರೆ ಯಾವ ರೀತಿ ನಮಗೆ ಡೆವಲಪ್ಮೆಂಟ್ ಆಗಿದೆ ಅಂತಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಂತೆ. ಧನ್ಯವಾದಗಳು.